ರಾಜಧಾನಿ ಬೆಂಗಳೂರಲ್ಲಿ ಜೋರಾಗಿ ಮಳೆಯಾಗದೇ ಇದ್ದರೂ ಕೂಡ ಕಳೆದ ಕೆಲ ದಿನಗಳಿಂದ ವಾತಾವರಣದಲ್ಲಿ ಬದಲಾವಣೆಯಾಗಿದೆ ಮತ್ತು ವೇಗವಾಗಿ ಗಾಳಿ ಬೀಸ್ತಾ ಇದೆ. ಇದರಿಂದಾಗಿ ಬೆಂಗಳೂರಿನ ವಿವಿಧೆಡೆ ಮರಗಳು ಧರೆಗುರುಳಿವೆ. ಮರ ಬಿದ್ದು ಆಟೋ ಮತ್ತು ಕಾರು ಸಂಪೂರ್ಣ ಜಖಮ್ಮಾಗಿದೆ. ಆಟೋ ಮೇಲೆ ಮರ ಬಿದ್ದ ಪರಿಣಾಮ ಇಬ್ಬರಿಗೆ ಗಾಯವೂ ಆಗಿದೆ. ರಿಚ್ಮಂಡ್ ಸರ್ಕಲ್ ಬಳಿ ನಡೆದಂಥ ಘಟನೆ ಇದು. ಆಟೋ ಚಾಲಕ ದಿವಾಕರ್ ಎಂಬವರ ಬಲಗಾಲು ಮುರಿದಿದೆ. ಕ್ವೀನ್ಸ್ ರಸ್ತೆಯಲ್ಲಿ ಕಾರಿನ ಮೇಲೆ ಮರ ಉರುಳಿ ಬಿದ್ದಿದೆ. 2 ಕಾರುಗಳು ಜಖಮ್ಮಾಗಿದೆ. ಯಾರು ಇರಲಿಲ್ವಾ ಇಲ್ಲಿ? ಯಾರು ಇರಲಿಲ್ವಾ ಇಲ್ಲಿ? ಯಾರು ಇರಲಿಲ್ವಾ ಇಲ್ಲಿ? ಯಾರು ಇರಲಿಲ್ವಾ ಇಲ್ಲಿ? ರಾಜಧಾನಿ ಬೆಂಗಳೂರಲ್ಲಿ ಮಳೆಯ ಪ್ರಮಾಣ ಏನು ಜೋರಾಗಿಲ್ಲ, ಆದರೆ ಗಾಳಿಯಿಂದಾಗಿ ಅಲ್ಲಲ್ಲಿ ಸಮಸ್ಯೆಗಳಾಗಿದೆ. ಕೆಲವೆಡೆ ಮರ ಉರುಳಿ ಬಿದ್ದಂಥ ಪರಿಣಾಮ ವಾಹನಗಳು ಜಖಮ್ಮಾಗಿದೆ. ಈ ದೃಶ್ಯ ಕ್ವೀನ್ಸ್ ರಸ್ತೆಯಲ್ಲಿ ಮರವೊಂದು, ಬೃಹತ್ ಗಾತ್ರದ ಮರವೊಂದು ಕಾರ್ನ ಮೇಲೆ ಬಿದ್ದಿರೋದನ್ನು ನೋಡ್ತಾ ಇದ್ದೀರಿ. ಕಾರು ಸಂಪೂರ್ಣವಾಗಿ ಜಖಮ್ಮಾಗಿರೋದನ್ನು ಕೂಡ ನೀವು ಗಮನಿಸಬಹುದು. ಪ್ರತಿ ಬಾರಿ ಮುಂಗಾರು ಮಳೆಯ ಆಗಮನಕ್ಕೂ ಮುನ್ನವೇ BBMPಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತೆ, ಅಂದರೆ ಗುರುತು ಮಾಡಲಾಗುತ್ತೆ ದುರ್ಬಲವಾದಂಥ ಮರಗಳು ಯಾವುದು. ಸೊ ಇದೆಲ್ಲವನ್ನು ಕೂಡ ಗುರುತು ಮಾಡಿ ಆನಂತರ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗುತ್ತೆ. ಈ ಬಾರಿ ಅಂಥದ್ದು ಯಾವುದೂ ಕೂಡ ಆಗಿರಲಿಲ್ಲ ಬಿಕಾಸ್ ಆಫ್ ಎಲೆಕ್ಷನ್. ಅದರ ಪರಿಣಾಮ ಒಂದು ಸಣ್ಣ ಮಳೆಗೂ ಒಂದು ಪುಟ್ಟ ಗಾಳಿಗೂ ಸಮಸ್ಯೆಗಳು ಬೇರೆ ರೀತಿಯಲ್ಲಿ ಆಗ್ತಾ ಇದೆ ಬೆಂಗಳೂರಲ್ಲಿ. ಇದರ ಜೊತೆಗೆ ರಸ್ತೆಯ ಪರಿಸ್ಥಿತಿಯೂ ಕೂಡ ಹದಗೆಟ್ಟು ಹೋಗಿದೆ. ನೋಡ್ತಾ ಇದ್ದೀರಿ, ಇದು ಕ್ವೀನ್ಸ್ ರಸ್ತೆಯ ದೃಶ್ಯ. ಇದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.